ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಐಪಿಎಲ್ ರೌಂಡ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಷ್ಟು ದಿನ ರಣ ಬಿಸಿಲಿನಿಂದ ಕಂಗಾಲಾಗಿ ಹೋಗಿದ್ದ ಬೆಂಗಳೂರಲ್ಲಿ ಮಳೆ ಶುರುವಾಗಿದೆ. ಇನ್ನೂ 3 ದಿನಗಳ ಕಾಲ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ವಿಚಾರ ಯಾಕೋ ಆರ್ಸಿಬಿ ಫ್ಯಾನ್ಸ್ಗೆ ಬೇಸರ ತಂದಿದೆ. ಯಾಕಂದ್ರೆ ಶನಿವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವಿನ ಪಂದ್ಯ ನಡೆಯಲಿದೆ. ಮಳೆ ಬಂದ್ರೆ ಮ್ಯಾಚ್ ಕ್ಯಾನ್ಸಲ್ ಆಗುವ ಚಾನ್ಸಸ್ ಇದೆ. ರಾತ್ರಿ ಮ್ಯಾಚ್ ನಡೆಯೋ ಕಾರಣ ಹನಿ ಮಳೆಯಾಗೋ ಸಾಧ್ಯತೆ ಇದೆ. ರಾತ್ರಿ 7 ಗಂಟೆಯಿಂದ 10ರವರೆಗೆ ಮಳೆ ಬರುವ ಸಾಧ್ಯತೆ ಇದೆ. ಆರ್ಸಿಬಿ ಇತ್ತೀಚೆಗಷ್ಟೇ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯಗಳನ್ನು ಗೆದ್ದು ಕಂಬ್ಯಾಕ್ ಮಾಡಿದೆ. ಫ್ಯಾನ್ಸ್ ಕೂಡ ಆರ್ಸಿಬಿ ಹ್ಯಾಟ್ರಿಕ್ ಗೆಲುವನ್ನ ಕಣ್ತುಂಬಿಕೊಳ್ಳಲು ಕಾಯ್ತಾ ಇದ್ದಾರೆ. ಆರ್ಸಿಬಿ ಫ್ಯಾನ್ಸ್ಗಾಗಿ ವಿರಾಟ್ ಕೊಹ್ಲಿ ಶಪಥ ಮಾಡಿದ್ದಾರೆ. ಅಭಿಮಾನಿಗಳಿಗಾಗಿ ತಂಡವನ್ನ ಗೆಲ್ಲಿಸಲು ಪಣ ತೊಟ್ಟಿದ್ದಾರೆ. ಆದ್ರೆ ಅದು ಅಷ್ಟು ಸುಲಭದ ಟಾಸ್ಕ್ ಅಲ್ಲ. ಬೌಲಿಂಗ್ ವೈಫಲ್ಯ, ಬ್ಯಾಟಿಂಗ್ ಕಳಪೆ, ಫೀಲ್ಡಿಂಗ್ನ ಸಮಸ್ಯೆ ಆರ್ಸಿಬಿಯನ್ನ ಕಾಡ್ತಾ ಇದೆ. ಜೊತೆಗೆ ಆರ್ಸಿಬಿ ಎದುರಿಸೋ ಗುಜರಾತ್ ಟೈಟಾನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಈ 3 ತಂಡಗಳು ಬಲಿಷ್ಠವಾಗಿವೆ. ಆದ್ರೂ ಕೊಹ್ಲಿ ಫ್ಯಾನ್ಸ್ಗೋಸ್ಕರ ಸಖತ್ ಕಾನ್ಫಿಡೆಂಟ್ ಆಗಿದ್ದಾರೆ. ಚಿನ್ನಸ್ವಾಮಿ ಮೈದಾನ ಕೊಹ್ಲಿಯ ಕಿಂಗ್ಡಮ್ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಲು ಸಜ್ಜಾಗಿದ್ದಾರೆ ಕೊಹ್ಲಿ. ಐಸಿಸಿ ಮೆಗಾ ಟೂರ್ನಿ T20 ವಿಶ್ವಕಪ್ಗಾಗಿ ಬೇರೆ ಬೇರೆ ದೇಶಗಳ ಆಟಗಾರರು ತವರಿಗೆ ಮರಳ್ತಾ ಇದ್ದಾರೆ. ಈ ಮಧ್ಯೆ ಆರ್ಸಿಬಿಗೆ ಶಾಕಿಂಗ್ ನ್ಯೂಸ್ ಹೊಂದಿದೆ. ಐಪಿಎಲ್ ಪ್ಲೇ ಆಫ್ ಮುನ್ನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ಪ್ಲೇಯರ್ ಇಂಗ್ಲೆಂಡ್ ತಂಡ ಸೇರಿಕೊಳ್ಳಲಿದ್ದಾರೆ. T20 ವಿಶ್ವಕಪ್ಗೂ ಮುನ್ನ ಮೇ 22ರಿಂದ ಇಂಗ್ಲೆಂಡ್ ತಂಡ ಪಾಕ್ ವಿರುದ್ಧ 4 T20 ಪಂದ್ಯಗಳ ಸರಣಿ ಆಡಲಿದೆ. ಹಾಗಾಗಿ ಆರ್ಸಿಬಿ ಸ್ಟಾರ್ ಪ್ಲೇಯರ್ ರೀಸ್ ಟೋಪ್ಲೆ ಇಂಗ್ಲೆಂಡ್ ತಂಡವನ್ನ ಸೇರಿಕೊಳ್ಳಲಿದ್ದಾರೆ. ಅನಿರೀಕ್ಷಿತ ಕಮ್ಬ್ಯಾಕ್, ರಣರೋಚಕ ಪೈಪೋಟಿ ಹಾಗೂ ಕೊನೆ ಓವರ್ ಥ್ರಿಲ್ಲರ್. ಸನ್ ರೈಸರ್ಸ್ ಹೈದರಾಬಾದ್ ಮತ್ತು RR ನಡುವಿನ ಪಂದ್ಯ ಫ್ಯಾನ್ಸ್ಗೂ ಸರ್ಪ್ರೈಸ್ ನೀಡಿದೆ. ಕೊನೆಗೂ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ರಾಜಸ್ಥಾನ ಕೇವಲ 1 ರನ್ನ ವೀರೋಚಿತ ಸೋಲು ಕಂಡಿದೆ. ಕೊನೆ ಎಸೆತದವರೆಗೂ ರೋಚಕತೆ ಕಾಯ್ದುಕೊಂಡಿದ್ದ ಪಂದ್ಯದಲ್ಲಿ ಅತ್ಯದ್ಭುತ ಜಯ ದಾಖಲಿಸಿದ ಹೈದರಾಬಾದ್ 10ರಲ್ಲಿ 6ನೇ ಜಯದೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ರೋಚಕತೆ ಕಾಯ್ದುಕೊಂಡಿದ್ದ ಪಂದ್ಯದಲ್ಲಿ ಅತ್ಯದ್ಭುತ ಜಯ ದಾಖಲಿಸಿದ ಹೈದರಾಬಾದ್ 10ರಲ್ಲಿ 6ನೇ ಜಯದೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ 1 ರನ್ನಿಂದ ಗೆಲುವು ಮಿಸ್ ಆದ್ರೂ RR ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 1 ಪ್ಲೇಸ್ನಲ್ಲಿದೆ. ಆಡಿರೋ 10 ಪಂದ್ಯಗಳಲ್ಲಿ 8 ಜಯದೊಂದಿಗೆ ಅಗ್ರಸ್ಥಾನದಲ್ಲೇ ಉಳಿದಿದೆ. ಇನ್ನು ಹೈದರಾಬಾದ್ 6ನೇ ಜಯದೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ್ದರಿಂದ ಚೆನ್ನೈ ತಂಡ ದಿಢೀರ್ 5ನೇ ಸ್ಥಾನಕ್ಕೆ ಕುಸಿದಿದೆ. ಅತ್ಯದ್ಭುತ ಫಾರ್ಮ್ನಲ್ಲಿರುವ ಸನ್ ರೈಸರ್ಸ್ ಹೈದರಾಬಾದ್ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಅವರ ರನ್ಔಟ್ ಪಂದ್ಯದಲ್ಲಿ ವಿವಾದವನ್ನ ಸೃಷ್ಟಿಸಿದೆ. 3ನೇ ಅಂಪೈರ್ ಆಸೀಸ್ ಆಟಗಾರನಿಗೆ ಜೀವದಾನವನ್ನ ನೀಡಿದ್ರು. ಇದರಿಂದಾಗಿ ಮೈದಾನದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಡಗ್ಔಟ್ನಲ್ಲಿ ಕುಳಿತಿದ್ದ ರಾಜಸ್ಥಾನ್ ರಾಯಲ್ಸ್ ತಂಡದ ಮೆಂಟರ್ ಕುಮಾರ್ ಸಂಗಕಾರ 3ನೇ ಅಂಪೈರ್ ಜೊತೆ ವಾಗ್ವಾದಕ್ಕಿಳಿದಿದ್ರು. ಈ ನಿರ್ಧಾರವನ್ನ ವಿರೋಧ ಮಾಡಿದ್ರು. ಆದರೆ ಮುಂದಿನ ಎಸೆತದಲ್ಲಿ ವೇಗದ ಬೌಲರ್ ಅವೇಶ್ ಖಾನ್ ಟ್ರಾವಿಸ್ ಹೆಡ್ ಅವರನ್ನ ಕ್ಲೀನ್ ಬೋಲ್ಡ್ ಮಾಡುವ ಮೂಲಕ ಸೇಡು ತೀರಿಸಿಕೊಂಡ್ರು. ಸತತ ಸೋಲಿನ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವ ಮುಂಬೈ ಇಂಡಿಯನ್ಸ್ ಇವತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಅಗ್ನಿ ಪರೀಕ್ಷೆ ಎದುರಿಸಲಿದೆ. ಆಡಿರುವ 10 ಪಂದ್ಯಗಳಲ್ಲಿ 7ರಲ್ಲಿ ಸೋತು ಪ್ಲೇ ಆಫ್ ರೇಸ್ನಿಂದ ಬಹುತೇಕ ಹೊರಬಿದ್ದಿದೆ ಮುಂಬೈ ಇಂಡಿಯನ್ಸ್. ತಂಡಕ್ಕೆ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದ್ದು KKR ವಿರುದ್ಧ ಸೋತರೆ ರೇಸ್ನಿಂದ ಹೊರಬೀಳುವುದು ಗ್ಯಾರಂಟಿ. ಮುಂಬೈಗೆ ಕೋಲ್ಕತ್ತಾ ಸೇರಿ ಒಟ್ಟು 4 ಪಂದ್ಯಗಳು ಇನ್ನ ಬಾಕಿ ಇವೆ. ಎಲ್ಲದರಲ್ಲೂ ಗೆದ್ದರೂ ಕೂಡ ತಂಡ ಪ್ಲೇ ಆಫ್ಗೇರುವ ಸಾಧ್ಯತೆ ಕಡಿಮೆನೇ ಇದೆ. ಆಕ್ರಮಣಕಾರಿ ಆಟವಾಡ್ತಿರುವ KKR ಮುಂಬೈ ಇಂಡಿಯನ್ಸ್ ವಿರುದ್ಧ ಜಯದ ನಿರೀಕ್ಷೆಯಲ್ಲಿದೆ. KKR 9 ಪಂದ್ಯಗಳಲ್ಲಿ 6ರಲ್ಲಿ ಗೆದ್ದಿದ್ದು ಪ್ಲೇ ಆಫ್ಗೇರುವ ನೆಚ್ಚಿನ ತಂಡ ಎನಿಸಿಕೊಂಡಿದೆ. ಈ ಪಂದ್ಯದಲ್ಲೂ ಗೆದ್ದು ಸೆಕೆಂಡ್ ಪ್ಲೇಸ್ನಲ್ಲೇ ಉಳಿದುಕೊಳ್ಳುವುದು ತಂಡದ ಗುರಿ. ಆದರೆ ಬೌಲಿಂಗ್ ವಿಭಾಗ ಮೊನಚು ಕಳೆದುಕೊಂಡಿದೆ. ಪ್ರಮುಖವಾಗಿ ಮಿಚೆಲ್ ಸ್ಟಾರ್ಕ್ ಫಾರ್ಮ್ಗೆ ಮರಳಬೇಕಿದೆ. ಮುಂಬೈ ಇಂಡಿಯನ್ಸ್ ಬೌಲರ್ಗಳಿಗೆ ಫಿಲ್ ಸಾಲ್ಟ್, ಸುನಿಲ್ ನರೈನ್, ಆಂಡ್ರೆ ರಸೆಲ್ ಹಾಗೂ ರಿಂಕು ಸಿಂಗ್ ನೀರು ಕುಡಿಸಲು ಸಜ್ಜಾಗಿದ್ದಾರೆ. ಮುಂಬರುವ ಐಸಿಸಿ T20 ವಿಶ್ವಕಪ್ ಟೂರ್ನಿಗೆ ಭಾರತದ 15 ಆಟಗಾರರ ತಂಡ ಪ್ರಕಟಿಸಲಾಗಿದ್ದು, ಕನ್ನಡಿಗ KL ರಾಹುಲ್ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯಲು ವಿಫಲರಾಗಿದ್ದಾರೆ. ರಾಹುಲ್ ಅವರನ್ನ ತಂಡದಿಂದ ಕೈ ಬಿಟ್ಟಿದ್ದೇಕೆ ಎನ್ನುವ ಪ್ರಶ್ನೆಗೆ ಕೊನೆಗೂ BCCI ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ತೆರೆ ಎಳೆದಿದ್ದಾರೆ. IPLನಲ್ಲಿ KL ರಾಹುಲ್ ಆರಂಭಿಕನಾಗಿ ಆಡ್ತಾ ಇದ್ದಾರೆ. ನಮಗೆ ಬೇಕಿದ್ದದ್ದು ಮಧ್ಯಮ ಕ್ರಮಾಂಕದ ವಿಕೆಟ್ ಕೀಪರ್ ಬ್ಯಾಟರ್. ಹೀಗಾಗಿ ರಾಹುಲ್ ರನ್ನ ಬಿಟ್ಟು ರಿಷಬ್ ಪಂತ್ ಹಾಗೂ ಸಂಜು ಸ್ಯಾಮ್ಸನ್ ರನ್ನ ಭಾರತ ತಂಡಕ್ಕೆ ಆಯ್ಕೆ ಮಾಡಿದ್ದೇವೆ ಎಂದು ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ತಿಳಿಸಿದ್ದಾರೆ. ರಿಂಕು ಸಿಂಗ್ ರನ್ನ ಕೈ ಬಿಟ್ಟಿದ್ದು ಕಠಿಣ ನಿರ್ಧಾರ. ಅವರು ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ತಂಡಕ್ಕೆ 4 ಸ್ಪಿನ್ನರ್ಗಳು ಬೇಕೆಂದು ರೋಹಿತ್ ಹೇಳಿದಾಗ ಅವರಿಗೋಸ್ಕರ ಇವರನ್ನ ಕೈ ಬಿಡಲಾಗಿತ್ತು ಎಂದಿದ್ದಾರೆ. IPL ಟೂರ್ನಿ ನಡುವೆ T20 ವಿಶ್ವಕಪ್ ಟೂರ್ನಿ ಆಂಥಮ್ ಸಾಂಗ್ ಬಿಡುಗಡೆ ಮಾಡಲಾಗಿದೆ. ಔಟ್ ಆಫ್ ದಿಸ್ ವರ್ಲ್ಡ್ ಅನ್ನೋ ಹಾಡನ್ನ ಬಿಡುಗಡೆ ಮಾಡಲಾಗಿದೆ. ಜರ್ಮನಿ ಅವಾರ್ಡ್ ವಿನ್ನಿಂಗ್ ಸೀನ್ ಪೌಲ್ ಹಾಗೂ ಸೋಕಾ ಸೂಪರ್ ಸ್ಟಾರ್ ಗಾಯಕರು ಹಾಡಿದ್ದಾರೆ. ಜೊತೆಗೆ ಜಂಟಿಯಾಗಿ ಈ ಹಾಡಿನಲ್ಲೂ ಕಾಣಿಸಿಕೊಂಡಿದ್ದಾರೆ.
ಇವರ ಜೊತೆ ಸ್ಫೋಟಕ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್, ಚಾಂಪಿಯನ್ ಉಸೇನ್ ಬೋಲ್ಟ್ ಸೇರಿದಂತೆ ಹಲವರು ಕಾಣಿಸಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ IPL ರೌಂಡಪ್ ಸುದ್ದಿಗಳು. ನಮಸ್ಕಾರ.